ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ್. ಸಹಜದ ಇದು ನವಂಬರ್ ತಿಂಗಳು, ಅದರಲ್ಲೂ ನವಂಬರ್ 1 ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ, ಕನ್ನಡಿಗರ ಉತ್ಸವ. ಹೀಗಾಗಿ ನಾಡಿನ ತುಂಬ ಕಾರ್ಯಕ್ರಮ ಸಾಕಷ್ಟು ನಡೀತಾ ಇರ್ತವೆ. ಎಲ್ಲ ರೀತಿಯಲ್ಲಿ ನಮ್ಮ ಬೆಟಗೇರಿಯಲ್ಲಿ ಅಂದ ತಕ್ಷಣ ನಮ್ಮ ನೆನಪಿಗೆ ಬರೋದು ಆನಂದ ಕಂದರು. ಬೆಟಗೇರಿ ಕೃಷ್ಣನವರು ಅವರ ಕಾವ್ಯ, ಕವನ, ಕಥೆಗಳು, ಸಣ್ಣ ಕಥೆಗಳು ಕಣ್ಣು ಬಂದು ನಿಲ್ತಾ ಇರ್ತವೆ. ಯಾಕಂದ್ರೆ ಅಂಥ ಸಾಹಿತ್ಯವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ. ನಿಜವಾದ ಜನಪದೀಯ ಸಾಹಿತ್ಯವನ್ನು ನಮಗೆ ಕೊಟ್ಟು ಜನಪದರಾಗಿ ಬದುಕಿದವರು. ಬದುಕಲು ಸಾಕಷ್ಟು ಬಡತನ, ನೋವು, ಪಾಳೆಗಾರರಿದ್ದರು, ಭೂ ಒಡೆಯರಿದ್ದರು. ಬಡತನವನ್ನು ಸ್ವತಃ ಆಹ್ವಾನಿಸ್ಕೊಂಡಂಥವರು ಏನೋ ಅದರ ಬಗ್ಗೆ ನಮ್ಮ ಬೆಟಗೇರಿಯವರೇ ಆದಂಥ ಈಶ್ವರಚಂದ್ರ ಬೆಟಗೇರಿಯವರು ಮಾತಾಡೋರಿದ್ದಾರೆ. ಅವರ ನೆನವರಿಕೆ ಜೊತೆಗೆ 1ನೇ ತಾರೀಕಿಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಟಗೇರಿಯವರು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ವಿಶೇಷವಾದ ಕಾರ್ಯಕ್ರಮದಲ್ಲಿ ನಮ್ಮ ಮಣಿಪುರ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಜಡಿಸಿದ್ದೇಶ್ವರ ಕ್ಷೇತ್ರದ ಸುಣದೂಳಿ ಶ್ರೀಯವರು ಬಂದಲ್ಲೇ ಒಂದು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಈ ಎಲ್ಲ ನೆಲೆಯಲ್ಲೇ ಒಂದಿಷ್ಟು ಅಲ್ಲಿ ಕಾರ್ಯಕ್ರಮ ನಡೀತು. ಏನು ನಡೀತು, ವಿಶೇಷ ಇವತ್ತು ಕೊಟ್ಟು ಏನು ಹೇಳಿದರು ಅನ್ನೋದ್ರ ಬದಲಾಗಿ ಇವತ್ತು ನಮ್ಮ ಮಿತ್ರರು ಈಶ್ವರಚಂದ್ರ ಬೆಟಗೇರಿಯವರು ತಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ಏನು ನಡೆದ ಸರ್ 1ನೇ ತಾರೀಕಿಗೆ? ಬೇರೆ ಎಲ್ಲ ಕನ್ನಡ ಮನಸ್ಸುಗಳಿಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಬೆಟಗೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಸರಿ 70ನೇ ರಾಜ್ಯೋತ್ಸವವನ್ನು ವಿಶೇಷವಾಗಿ ನಮ್ಮ ಆನಂದ ಕಂದರ ಒಂದು ದಿವ್ಯ ಸ್ಮರಣೆಯನ್ನು ಮಾಡ್ತಾರೆ, ಆಚರಣೆ ಮಾಡಿರೋದು ವಿಶೇಷ ಆಗಿತ್ತು ಸರ್. ಆ ಸಂದರ್ಭದಲ್ಲಿ ಸರ್ ನಮ್ಮ ಒಂದು ಲಾವಣಿಯ ಮುಖಾಂತರವಾಗಿ ಈ ಕಾರ್ಯಕ್ರಮ ವಿಶೇಷ ಸರ್. ಬೆಟಗೇರಿ ಕೃಷ್ಣ ಶರ್ಮರು ಕುರಿತ್ರಿ. ಕೇಳಿರಿ ಕೇಳಿರಿ ಕನ್ನಡ ನಾಡಲಿ ಬೆಟಗೇರಿ ನಮ್ಮದು ಪುಣ್ಯಗ್ರಾಮ, ಕವಿಭೂಷಣ ಬೆಟಗೇರಿ ಕೃಷ್ಣ ಶರ್ಮ ಹುಟ್ಟಿ ಬೆಳೆದ ನಮ್ಮ ಜನ್ಮಸ್ಥಾನ. ಕಲ್ಯಾಣ ಕ್ರಾಂತಿಯಾದ ಬಳಿಕ ಚದುರಿ ಬಂದಿದೆ ಶರಣ ಪಡೆ, ಸುತ್ತಲೂ ಬೆಟ್ಟ ನಡುವೆ ಕೊಳ್ಳ ಹೆಸರಾಗಿದೆ ಬೆಟಗೇರಿ ನೆಲೆ. ಪೂರ್ವಕ್ಕೆ ಗೋಸುಬಾಳ, ಪಶ್ಚಿಮಕ್ಕೆ ಮಮದಾಪುರ, ದಕ್ಷಿಣಕ್ಕೆ ಸಾಗರ ಮುಗಿಳಿಯಾಳ, ಉತ್ತರ ದಿಕ್ಕಿಗೆ ನೆಲೆ ನಿಂತ ನಿಂಗಾಪುರ, ಸೆರಿಗಿನಲ್ಲಿ ತಪ್ಸಿಕೆ ಮಣಕೋಲ. ಊರ ಮುಂದೆ ಹರಿದಿದೆ ಪಂಚಗಂಗಾ ಹಳ್ಳ, ನಿಂತ ನಲ್ಲಿ ಅಡವಿ ಸಿದ್ದೇಶ್ವರ. ಸ್ವಾಗತ ಮೂರ್ತಿ ವಿಶ್ವಗುರು ಬಸವಣ್ಣ ಬೀರಸಿದ್ದೇಶ್ವರ ಮಹಾದ್ವಾರ ಬೆಟಗೇರಿಗೆ. ಅಂದು ಬೆಟಗೇರಿ ಗೌಡರು ಶ್ರೀನಿವಾಸರಾಯರು ಹೆತ್ತು ಕೊಟ್ಟರ ಸಾಹಿತ್ಯ ರತ್ನವಣ. ಅನಂತ ಕಷ್ಟ ಅನುಭವಿಸಿ ಬೆಳೆದ ಆನಂದ ಕಾವ್ಯ ನಾಮದ ಈಶಪ್ಪನವರೇ ಆನಂದ ಕಂದ ಬೆಟಗೇರಿ ಕೃಷ್ಣ ಶರ್ಮ ಕನ್ನಡ ಸಾಹಿತ್ಯ ದಿಗ್ಗಜರಣ. ವರ್ಣಿಸುವುದು ಅಸಾಧ್ಯ ಚಿತ್ತಗೊಟ್ಟ ಕೇಳರಿ ಪೇಳುವೆ ನಾನವರ ಸಾಹಿತ್ಯನ. ರಾಜಯೋಗಿ ಮುದ್ದನ ಮಾತು ಅರುಣೋದಯ, ನಮ್ಮ ಬದುಕು ನಲ್ವಾಡು ಸುದರ್ಶನ. ಕನ್ನಡ ಸಾಹಿತ್ಯ ಜನಪದ ಜೀವನ ಶಾಂತಿ ಪರ್ವ, ಮಾತನಾಡುವ ಕಲ್ಲು ಬೆಳವಡಿ ಮಲ್ಲಮ್ಮ. ಒಡನಾಡಿ ವಿರಾಹಿಣಿ ಉತ್ಸಾಹಘಾತಕಾರ ಹುಣ್ಣಿಮೆ, ಬೆಂದ ಹೃದಯ ಸಂಸಾರ ಚಿತ್ರ ಬಡತನದ ಬಾಳು. ಮುಂಡರಿಗಿಯ ಗಂಡುಗಲಿ ರಾಷ್ಟ್ರೀಯ ಪಂದ್ಯಾವಳಿ, ಪಂಚಗಂಗಾ ಕರ್ನಾಟಕದ ಜನಜೀವನ. ನಮ್ಮ ಸಂಸ್ಕೃತಿ ಪರಂಪರೆ ಬಿಸುಕಲ್ಲಿನ ಹಾಡು, ಹರಿದಾಸ ಭಕ್ತಿ ಸಾಧನೆ ಅಕ್ರೂರ ಚರಿತ್ರೆ. ಭ್ರಷ್ಟಕಟಿಕ ಲೋಕನೀತಿ ಮಗಳ ಮದುವೆ ಜಯಂತಿ, ಜಯ ಕರ್ನಾಟಕದಲ್ಲಿ ಜಯಬೇರಿನ. ಅಭಿಮಾನಿನಿಂದ ಲಾವಣೆ ಬರೆದಾರೆ ಈಶ್ವರಚಂದ್ರ ಬೆಟಗೇರಿ ಗ್ರಾಮದ ಕಂದರಿವರು. ಗುರಿಯರ ಆಶೀರ್ವಾದ ಶಿರದಲ್ಲಿ ಇವತ್ತು ಮಾಡುತ್ತಿವರು ಸರಸ್ವತಿ ಸೇವೆಯನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಲಾವಣಿಯನ್ನು ಪ್ರಚುರಪಡಿಸಿದ ನಂತರ ಸರ್ ಆನಂದ ಕಂದರ ಸಮಗ್ರ ಚರಿತ್ರೆನೇ ಇದರಲ್ಲಿ ಒಳಗೊಂಡದಕ್ಕೆ ಭಾಳಷ್ಟು ಎಲ್ಲರಿಗೂ ಸಂತೋಷ ಆಗ್ತಾರೆ ಸರ್. ವಿಶೇಷವಾಗಿ ಪೂಜೆಯನ್ನು ಮೊದಲು ಮಾಡಿಕೊಂಡು ಸರ್ ನಮ್ಮ ಗ್ರಾಮ ಪಂಚಾಯತಿ ಒಂದು ಅಧ್ಯಕ್ಷರು, ಕೃಷಿ ಪತ್ತಿನ ಅಧ್ಯಕ್ಷರು ಬಸವಂತ ಮಾಯಪ್ಪ ಕೋಣಿಯವರು, ಒಂದು ಯಲ್ಲಮ್ಮ ಲಕ್ಷ್ಮಣ ಚಂದ್ರಿಗೆ ಅವರು, ಹಾಲು ಉತ್ಪಾದಕ ಸಂಘ ಮಹಾದೇವ್ ಚಂದ್ರಪ್ಪ ಕಂಬಿ ಅವರು, ಇವರು ಅಲ್ಲದೆ ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಏನು ಮಾಡಿದ್ರು ಸರ್ ವಿಶೇಷವಾದಂಥ ಇದು ಆನಂದ ಕಂದರ ಕುರಿತಾಗಿ ತಮ್ಮ ಒಂದು ಅನುಭವದ ನುಡಿಗಳನ್ನು ಆಡಿದರು. ಜೊತೆಗೆ ಸರ ಇವರು ಎಲ್ಲರೂ ಕೂಡಿಕೊಂಡು ತೆರೆಯ ಮರೆಯಲ್ಲಿ ಇರ್ತಕ್ಕಂಥ ನಮ್ಮೂರಿನ ಕೆಲವೊಂದು ಸಾಹಿತ್ಯ, ಸಂಗೀತ, ಸಂಸ್ಕೃತಿಯಲ್ಲಿ ಕೆಲಸ ಮಾಡಿದಂಥ ವಿವಿಧ ಮಹಿಳೆಯರನ್ನು ಸನ್ಮಾನ ಮಾಡಿದರು ಸರ್.
ಈ ಸಂದರ್ಭದಲ್ಲಿ ಸರ್ ವಿಶೇಷವಾಗಿ ನಮ್ಮ ಖ್ಯಾತ ಈ ಸರಿಗಮಪ ಕಲಾವಿದರಂಥ ಕುಮಾರಿ ದಿಯಾ ಹೆಗಡೆ ಹಾಗೆ ಕುಮಾರ ಜ್ಞಾನೇಶ ಹಾಗೂ ಹಾಸ್ಯ ಕಲಾವಿದರ ಶ್ರೀ ಶರಣು ಯಮನೂರವರಂದರೆ ವಿಶೇಷವಾದಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಿತು ಸರ್ ಹಳ್ಳಿ ಪ್ರದೇಶದಲ್ಲಿಯೂ ಕೂಡ ರೀ ಜನರಿಗೆ ಏನಕ್ಕಂತಂದ್ರೆ ಈಗಿನ ಒಂದು ಆಧುನಿಕ ಸಂಗೀತದ ಕಡೆ ಹೆಚ್ಚು ಒಂದು ಒಲವು ತೋರಿಸ್ತದೆ ರೀ. ಅವರ ಪ್ರದರ್ಶನವನ್ನು ಅದು ಕೇಳುವಾಗ ಎಲ್ಲರ ಒಂದು ಉತ್ಸಾಹ ನೋಡಿದ್ರೆ ಸರ್ ಸಣ್ಣ ಸಣ್ಣ ಬಾಲಕರು ಕುಣಿದು ಕುಪ್ಪಳಿಸಿ ಆ ಸಂಗೀತವನ್ನು ಆಲೈಸಿದರು. ಅದನ್ನು ನೋಡಿದ್ರು ಭಾಳ ಸಂತೋಷ ಅಂತಾರೆ. ಅಂದ್ರೆ ಸರ್ ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಗೆ ಸರ್ ನಾವು ಈ ಪರಿವರ್ತನೆಗೆ ನಾವು ಸಹಕಾರ ನೀಡುತ್ತಾರೆ, ಅದರ ಜೊತೆಗೆ ಆಸಕ್ತಿಯನ್ನು ಕೂಡ ನಾವು ಅದನ್ನು ಮಾರ್ಪಡಿಸಿಕೊಳ್ಬೇಕು ಅಂತ ಹೇಳಿದರೆ ಪೂಜ್ಯ ಸಂಧಿ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಶಿವಾನಂದ ಮಹಾಸ್ವಾಮಿಗಳು ಇಂದು ಪ್ರತಿಯೊಬ್ಬರು ಸಾಹಿತ್ಯಾಭಿವೃದ್ಧಿ ಕನ್ನಡದ ಅಭಿಮಾನ ಬೆಳೆಸಿಕೊಳ್ಳಬೇಕು. ಆನಂದ ಕಂದರು ಅಪ್ಪಟ ದೇಶೀಯ ಕವಿಗಳು, ಹಾಗೆಯೇ ಕನ್ನಡ ನಾಡಿನ ಶ್ರೇಷ್ಠ ಸಾಹಿತ್ಯ ಚಿಂತಕರು. ಇವು ಗೋಕಾಕಷ್ಟ ಅಲ್ಲ, ಇಡೀ ನಾಡಿಗೆನ ಒಂದು ಸಂತೋಷ ಪಡುವಂಥ ಇದು. ಅದಕ್ಕಾಗಿ ರೀ ನಮ್ಮ ಬೆಟಗೇರಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಅಂತ ಈರಣ್ಣ ಸಿದ್ದಪ್ಪ ಬೆಳಗಾರ ಅವ್ರ ನೇತೃತ್ವದೊಳಗೆ ರೀ ಎಲ್ಲ ನಮ್ಮ ಯುವಕರು ಇಂಥ ಒಂದು ಸಂಭ್ರಮದೊಳಗೆ ಭಾಗಿಯಾದದ್ದು ಭಾಳ ಸಂತೋಷ ಸಂಗತಿ ಅಂತ ಹೇಳಿದ್ರಿ. ವಿಶೇಷವಾಗಿ ಬಸವರಾಜ ಪಣದಿ, ಮಂಜುನಾಥ್ ಪತ್ತಾರ್, ವಿಜಯ ಸಂಘ ಹಿರೇಮಠ, ಮಾಯಪ್ಪ ಕೋಣಿ, ಶಂಭುಲಿಂಗ ಹಿರೇಮಠ, ವೀರಭದ್ರ ದೇವನವರ್, ರಾಘವೇಂದ್ರ ಬೆಟಗೇರಿ, ಮಹಾದೇವ್ ತಪ್ಸಿ, ಫಿರೋಜ್ ಮಿರ್ಜಾ ನಾಯ್ಕ್, ಶಿವಾನಂದ ವಿನಾಯಕ ನಾಯ್ಕರ್, ಕಾರ್ತಿಕ್ ತೀರ್ದಾಳ್, ಬಸವರಾಜ ದೇವನವರು, ಈರಣ್ಣ ದಂಡಿ, ಈ ಎಲ್ಲ ಯುವಕರಲ್ಲಿರ್ತಕ್ಕಂಥ ಒಂದು ಚೈತನ್ಯ, ಒಂಥರ ಸ್ಫೂರ್ತಿ, ಕನ್ನಡ ನಾಡು ನುಡಿಯ ಬಗ್ಗೆ ಒಂದು ಅಭಿಮಾನ ರೀ ನಿಜಕ್ಕೂ ಮನಸ್ಸನ್ನು ಅರಳಿಸುವಂಥದ್ದು. ಇದಕ್ಕೇನಂತ ಹೆಸರು ವಿಶೇಷವಾಗಿ ರೀ ನಮ್ಮ ಡಾಕ್ಟರ್ ಬೆಟಗೇರಿ ಕೃಷ್ಣಶರಂ ಅವರ ಹೆಸರಿನಿಂದ ಒಂದು ಟ್ರಸ್ಟ್ ನಿರ್ಮಾಣ ಆಗಿದೆ ಸರ್. ಸರ್ಕಾರದಿಂದ ಟ್ರಸ್ಟ್ ನಿರ್ಮಾಣ ಆಗಿದೆ. ಆ ಟ್ರಸ್ಟಿನವರು ಮಾಡುವಂಥ ಒಂದು ಕಾರ್ಯಕ್ಕಿಂತಲೂ ಸರ್ ಪ್ರತಿಯೊಂದು ವರ್ಷಕ್ಕೆ ಒಮ್ಮೆ ಆದರೂ ಕೂಡ ರೀ ಬೆಟಗೇರಿ ಗ್ರಾಮದಲ್ಲಿ ಆನಂದ ಕಂದರ ಒಂದು ಬದುಕು ಬರಹದ ಕುರಿತು ಚಿಂತನೆ ಆಗಬೇಕನ್ನುವಂಥ ದೃಷ್ಟಿಯಿಂದ ರೀ ಈ ಬಾರಿ ನಮ್ಮ ಯುವ ಚಿಂತಕರ ಅಂತ ಡಾಕ್ಟರ್ ಅರುಣ್ ವಾಸುದೇವ್ ಸೌತಿಕಾಯಿ ಅವರಿಂದ ಒಂದು ಉಪನ್ಯಾಸ ಮಾಡಿಸಿದ್ರಿ. ಮತ್ತು ಇಬ್ಬರು ಬಿ ಒ ಸರ್ ನಮ್ಮದು ಗೋಕಾಕ ಬಿ ಒ ಅಂತ ನಮ್ಮ ಜಿ ಬಿ ಬೆಳಗಾರ್ ಸರ್ ಅವರು, ಮೂಡಲಿಗೆ ವಲಯದ ಬಿ ಒ ಅಂತ ನಮ್ಮ ಆತ್ಮೀಯ ಅಂತ ಪ್ರಕಾಶ್ ಬಿ ಹಿರೇಮಠ್ ಸರ್ ಅವರು, ಹಾಗೆ ಸರ್ ನಮ್ಮ ಬಸವಂತಪ್ಪ ಮಾಯಪ್ಪ ಕೋಣೆ ಅಂತ ಪಂಚಾಯತಿ PKPS ಅಧ್ಯಕ್ಷರಿ, ಶ್ರೀಮತಿ ಯಲ್ಲಮ್ಮ ಲಕ್ಷ್ಮಣ ಚಂದರಿಗೆ ಅಂತೇಳಿ ಅವರು ಪಂಚಾಯತಿ ಅಧ್ಯಕ್ಷರು, ಹಾಗೆ ಹಾಲು ಉತ್ಪಾದಕರ ಸಂಘದ ನಮ್ಮ ಯಾರಂತಾರೆ ಮಹಾದೇವ್ ಚಂದ್ರಪ್ಪ ಕಂಬಿ ಅಂಥೇಳಿ ಹೀಗೆಲ್ಲ ಒಂದು ಗುರು ಹಿರಿಯರು ಎಲ್ಲರೂ ಕೂಡಿಕೊಂಡು ಸರ್ ಕೈ ಜೋಡಿಸಿರಿ ಪ್ರತಿಯೊಬ್ಬರು ತಮ್ಮ ಸ್ವಂತ ಕೈಯಿಂದನೇ ಹಣವನ್ನು ಸಂಗ್ರಹ ಮಾಡಿರಿ. ಸುಮಾರು ಲಕ್ಷಗಟ್ಟಲೆ ಹಣ ಖರ್ಚು ಮಾಡಿರಿ ವೈಭವದಿಂದ ಅಂಥ ಕಾರ್ಯಕ್ರಮಗಳನ್ನು ಮಾಡ್ತಾರೆ ರೀ. ಇದು ನಮ್ಮ ನಾಡು ನುಡಿಯ ಸಲುವಾಗಿ ಸೇವೆಗೈದಂಥ ಡಾಕ್ಟರ್ ಬೆಟಗೇರಿ ಕೃಷ್ಣಶರ್ಮನ್ ಪ್ರತಿ ವರ್ಷವೂ ಕೂಡ ಸರ್ ಬೆಟಗೇರಿಯಲ್ಲಿ ಹಾಂ ಸರ್ ಎಲ್ಲಿವರೆಗೆ ಶಾಲೆಗಳಿದೆ, ಎಷ್ಟು ಯಾವ ಕ್ಲಾಸ್ವರೆಗೆ? ಯಾವ ಸರ್ ಬೆಟಗೇರಿಯಲ್ಲಿ ಹಾಂ ಸರ್ ಎಷ್ಟನೇ ಕ್ಲಾಸ್ವರೆಗೆ ಕ್ಲಾಸ್ಗಳಿದೆ? ಹಾಂ ಸರ್ ನೋಡಿ ಸರ್, ಮೊದಲು ನನ್ನ ಕನ್ನಡ ಶಾಲೆ ಇದ್ದು ಸರ್, ಈಗ ಏನಾಗೈತೆ ಸರ್ ಸರ್ಕಾರಿ ಇರೋದು. ಆಮೇಲೆ ಸರ್ ವೀರಭದ್ರಪ್ಪ ವೀರಸಿಂಗಪ್ಪ ದಯಣ್ಣವರ್ ಅನ್ನುವಂಥ ಒಂದು ಮಾಧ್ಯಮಿಕ ಶಾಲೆ ಸರ್, ಅದು ಖಾಸಗಿ ಅಲ್ಲ ಸರ್, ಅದು ಸರ್ಕಾರಿ ಏಡೆಡ್ ರೀ. ಮೊದಲು ನಮ್ಮ PS ಕೌಜಲಿ ಅವ್ರ ಶಾಸಕರಿದ್ರಿ, ಈಗ ಬಾಲಚಂದ್ರ ಜಾರಕಿಹೊಳಿ ಅವ್ರ ಶಾಸಕರ. ಇವರ ಒಂದು ಅದರೊಳಗೆ ಸರ್ ನಮ್ಮ ಶಾಲೆ ಹೈಸ್ಕೂಲ್ ಶಾಲೆ ರೀ ರಾಜ್ಯ ಮಟ್ಟದಲ್ಲಿ ತನ್ನದೇ ಅಂತ ಹೆಸರನ್ನು ಪಡೆದಿದ್ರಿ. ಆ ನಿಟ್ಟಿನಲ್ಲಿ ಶೈಕ್ಷಣಿಕ ವಲಯದಲ್ಲಿ ಬೆಟಗೇರಿ ವಿಶೇಷವಂತ ಒಂದು ಸಾಧನೆ ಮಾಡಿದ್ರಿ. ಹಾಗೆ ಸುತ್ತಲೂ ಒಂದು 10 ಹಳ್ಳಿಗಳಿಗೆ ಕೇಂದ್ರ ಸ್ಥಾನ ಆಗಿರುವುದರಿಂದ ಸರ್ ಈ ಒಂದು ಹೋಬಳಿ ಆಗುವಂಥ ಒಂದು ಇದನ್ನು ಸೀಟ್ ಪಡೆದದ ರೀ. ಆ ನಿಟ್ಟಿನಲ್ಲಿ ಎಲ್ಲ ಗ್ರಾಮದ ಪೂರ್ತಿ ಎಲ್ಲರೂ ಸರ್ ಅವರ ಸಹಕಾರ, ಅವರ ಪಾಲ್ಗೊಳ್ಳೋಕ್ಕೆ ನಿಜಕ್ಕೂ ಶ್ಲಾಘನೀಯ ಅನ್ನಿಸ್ತದೆ ಸರ್. ನಾವು ಕೇಳೋದೇನು ಮೊದಲೇ ಎಲ್ಲ ಒಂದು ಈ ಮಮದಾಪುರ ಆಯಿತು, ಬೆಟಗೇರಿ ಆಯಿತು, ಹಾಂ ಸರ್, ಎಲ್ಲೇನು PUC ವರೆಗಿನ ಕ್ಲಾಸು ಇಲ್ಲ ಸರ್ ಇನ್ನು ಪ್ರಾರಂಭ ಆಗ್ತಾವ್ರಿ. ಈಗಾಗಲೇ ಸರ್ ಖಾಸಗಿ ಆಗಿ ಸರ್ ನಮ್ಮ ಮುಗುಳುಕೋಟ ಶ್ರೀಮಠದೊಳಗೆ ಹೆಣ್ಣು ಮಕ್ಕಳಿಗಾಗಿ ವಿಶೇಷವಾಗಿ PUC ಆರ್ಟ್ಸ್ 2 ವರ್ಷದ ಪ್ರಾರಂಭ ಮಾಡಿದ್ದಾರೆ ರೀ. ಇನ್ನು ಅಧಿಕೃತವಾಗಿ ಸರ್ಕಾರದಿಂದ ಮಾನ್ಯತೆ ಪಡೆದು ನಿಮ್ಮಲ್ಲಿ ಹೈಸ್ಕೂಲ್ ಅದೆಲ್ಲ ಅದು ಸ್ವಲ್ಪ ಉನ್ನತಕ್ಕೆ ಇಳಿಸಿ PUC ವರೆಗೆ ಮಾಡುವಂಥ ರೀ. LKGಯಿಂದ ಹಿಡ್ಕೊಂಡು PUC ಶಿಕ್ಷಣದವರೆಗೆ ಶಿಕ್ಷಣ ಸಿಗುವಂಥ ವಿಶೇಷವಾಗಿ ಸೈನ್ಸ್ ಕಲಿಸುವಂತಹ ಅದು PU ಆಗುವಂಥದ್ದು ಏನಾರ ಅಂತ ಸಾಹಿತ್ಯಗಳಿದ್ದಾವೆ. ಆ ದಿಶೆಯಲ್ಲಿ ಇವೆಲ್ಲ ನಾಯಕರು ವಿಚಾರ ಮಾಡಿದಾರ ಸರ್. ಯಾಕಂದ್ರೆ ಅಲ್ಲಿ ಬೇಕಾಗಿದ್ದು ಪ್ರತಿ ಸುತ್ತಮುತ್ತಲು ವೈಜ್ಞಾನಿಕತೆ ಬೆಳಿಬೇಕಾಗಿದ್ರೆ ಆರ್ಟ್ಸ್ ಕಾಮರ್ಸ್ ಕೆಟ್ಟದ್ನ ಹೇಳ್ತಾ ಇಲ್ಲ. ಆದ್ರೆ ಇವತ್ತಿನ ಕಾಂಪಿಟೇಟಿವ್ ಯುಗದೊಳಗೆ ಸೈನ್ಸ್ಗೆ ಒತ್ತು ಕೊಟ್ಟರೆ ಅದೇನೋ PU ಕಾಲೇಜು ಸರ್ಕಾರ ತೆಗೆದ
ತೆಗೆಯೋದಷ್ಟೇ ಅಲ್ಲ, ಅಲ್ಲಿ ಸರಿಯಾಗಿ ಟೀಚರ್ಸ್ ಹಾಕಬೇಕಾಗಿ ಭಾಳ ಮಾಡ್ತದ್ದು. ನಾವು ಕಾಲೇಜ್ ಶುರು ಮಾಡಿದ್ವಿ, PUC ಶುರು ಮಾಡಿದ್ವಿ ಅಥವಾ SL ಶುರು ಮಾಡಿದ್ವಿ ಅಂತೇಳಿ ಸರಿಯಾಗಿ ನಾವು ಶಿಕ್ಷಕರು ಒದಗಿಸ್ತು ಹೋದ್ರೆ ಸುಮ್ಮನೆ ಪಾಪ ಯಾವುದೋ ಒಂದು ಅತಿಥಿ ಉಪನ್ಯಾಸಕರನ್ನು ಮತ್ತೆ ಅಂತಂದು ಹೆಚ್ಚೋಗಿದ್ದು ಯೋಗ್ಯವಾಗಿ ಮಾಡಿದರೆ ಆ ಭಾಗದಲ್ಲಿ ಏನಾಗ್ಬೋದು. ಯಾಕಂದ್ರೆ ಶಿಕ್ಷಣ ಬರೀಬಹುದು, ಓದ್ಬೋದು, ಸಹಿ ಮಾಡ್ಬೋದು, ಆದರೆ ಅಷ್ಟು ಶಿಕ್ಷಣ ಅಲ್ಲ. ನಮ್ಮ ಪ್ರಜ್ಞೆ ಬೆಳೆಸುವಂಥ ದಿಶೆಯಲ್ಲಿ ಈ ನಾಯಕರು ಕೂಡ ಏನಾದರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ತಾವು ಹೇಳಿದಂತೆ ಇದರ ಸಲುವಾಗಿ ನಮ್ಮ ಗುರು ಹಿರಿಯರು ಎಲ್ಲ ನಾಯಕರೆಲ್ಲ ಕುಡ್ಕೊಂಡು ಚಿಂತನೆಯನ್ನು ಮಾಡ್ತಾ ಇದ್ದಾರೆ ಸರ್, ಸಂಕಲ್ಪ ಮಾಡಿದ್ದಾರೆ ರೀ. ಆದರೆ ಏನಕ್ಕೆ ಸರ್, ಆರ್ಟ್ಸು ಕಾಮರ್ಸು ನಡೆಸ್ಕೊಂಡು ಬಂದಿದ್ದಾರೆ ರೀ. ಸೈನ್ಸ್ ಮಾಡಬೇಕಾದ್ರೆ ಸರ್ ಅದಕ್ಕೆ ಸ್ವಲ್ಪ ಪೂರ್ವ ಸಿದ್ಧತೆಯನ್ನು ಬೇಕಾಗುತ್ತೆ. ಪೂರ್ವ ಸಿದ್ಧತೆ ಬೇಸಿಕ್ ಬೇಕು. ಯಾಕಂದ್ರೆ ನಮ್ಮ ಮಕ್ಕಳಿಗೆ ನಿಜವಾಗಿಯೂ ನಮ್ಮ ಹಿರಿಯ ಮಕ್ಕಳಿಗೆ ಇವತ್ತು ಕಾಂಪಿಟೇಷನ್ ಮಾಡಬೇಕಾಗಿದ್ದು ಸೈನ್ಸ್ ಫೀಲ್ಡ್ದಲ್ಲೇ. ಇಲ್ಲಾಂದ್ರೆ ನಮಗೆ ಉದ್ಯೋಗಗಳು ಇಲ್ಲಿ ಇವತ್ತು ನೋಡ್ರಿ, ಇವತ್ತು IAS ಪಾಸ್ ಅಂತ ಮಕ್ಕಳೆಲ್ಲ ರಿಸ್ಟ್ ತೆಗೆದು ನೋಡ್ರಿ. ಇವತ್ತು BA MBBS ಅದನ್ನು ಇರ್ತಾರೆ. ಆರ್ಟ್ಸ್ ಹುಡುಗರು ಪಾಸ್ ಆಗಿ ಸಾಧ್ಯ ಇಲ್ಲ. ಅದ್ರ ಕನ್ನಡ ಮಾಧ್ಯಮ ಮಾಡಿದ ಹುಡುಗರಂತೆ ಈವನ್ ಪ್ರಿಲಿಮಿನರಿ IAS ಪಾಸ್ ಆಗಿ ಸಾಧ್ಯ ಇಲ್ಲ. ಅದು ಉನ್ನತ ಹುದ್ದೆ ಹೋಗೋದು ಹೇಗೆ? ಅವಕಾಶಗಳು ಏನಂತ ನಮ್ಮ ಮಕ್ಕಳ ಮಾಡಲ್ಲ. ಅವ್ರು ಉಳಿದವ್ರು ತಮ್ಮವರು ಈ ಮಧ್ಯಮ ವರ್ಗದವರು, ಮೇಲ್ಮಧ್ಯಮ ವರ್ಗದವರು ತಮ್ಮ ಮಕ್ಕಳು ಬೆಳೆಸ್ಕೊಂಡು ದೊಡ್ಡವ್ರು ಮಾಡ್ತಿರ್ತಾರೆ, ಲಕ್ಷ ಖರ್ಚು ಮಾಡ್ತಾರೆ. ಒಬ್ಬ ಸಾಮಾನ್ಯ ದಿನಗೂಲಿಯ ಅವನ ಮಗ ಮತ್ತು ಮಗಳು ಹಂತಕ್ಕೆ ಬರಬೇಕಾದ್ರೆ ಸರ್ಕಾರಿ ಶಾಲೆಗಳು ಅವಶ್ಯ. ವಿಚಾರ ಮಾಡ್ತಾ ಇದ್ದೀವಿ. ನಿಮ್ಮಲ್ಲಿ ಪರಶುರಾಮ್ ಗಸ್ತೆ ಆಯಿತು, ಇವು ಬೆಳಗಾರನ ಶಿಕ್ಷಣಾಧಿಕಾರಿ, PB ಹಿರೇಮಠರು ಶಿಕ್ಷಣಾಧಿಕಾರಿ, ಎಲ್ಲೋ ಲಕ್ಷ್ಮಣ ಚಂದ್ರಿಗೆ, ಕೋಣಿ, ಕಂಬಿ, ಸೌದಿಕಾಯಿ ಇವರೆಲ್ಲರೂ ಈ ದಿಶೆಯಲ್ಲಿ ನೀವು ಭಾಷಣ ಜಾರಕಿಹೊಳಿ ಏನಾದ್ರು ಒತ್ತಾಯ ಮಾಡಿದ್ರೆ ನಮ್ಮಲ್ಲಿ PUC ಕಾಲೇಜ್ ಮಾಡಿಸ್ತೇಳಿ ಅದನ್ನು ಸರಿ ಈಗಾಗಲೇ ನೀವು ಹೇಳಿದ್ರಲ್ರಿ, ಈ ಥರ ಒಂದು ಚಿಂತನೆ ಅಂತೂ ನಡೆದದ್ರಿ. ಅದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕ್ರಿ. ಈಗ ಆರ್ಟ್ಸು ಕಾಮರ್ಸ್ ನಡೆದ್ರಿ, ಸೈನ್ಸನ್ನು ಮಾಡುವ ವಿಚಾರದ್ರಿ. ಒಟ್ಟು ಗ್ರಾಮೀಣ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಕಾರ್ಯ ನಡೆದ್ರಿ. ಈ ನಿಟ್ಟಿನಲ್ಲಿ ಸರ್ ನನ್ನದೊಂದು ಅಳಿಲ ಸೇವೆ ಅಂತೇಳಿ ಸರ್, ನಮ್ಮ ಊರಿನ ಶ್ರೀರಾಮವೃತ್ತದಿಂದ ಮರಳೇಶ್ವರಕ್ಕೆ ಹೋಗುವಂಥ ಮಾರ್ಗದಲ್ಲಿ ನನ್ನದೇ ಅಂತ ಒಂದು ಭೂಮಿ ಒಳಗ್ರಿ ನಾವೊಂದು ಶ್ರೀಕೃಷ್ಣ ಗುರುಕುಲ ಅಂತ ಪ್ರಾರಂಭ ಮಾಡೀನಿ ಸರ್. ಅದ್ರಾಗ ಏನಂತಂದ್ರೆ ಗ್ರಾಮೀಣ ಕಲೆಗಳ ಕಲಿಕಾ ಕೇಂದ್ರ ರೀ. ಜೊತೆಯೊಳಗೆ ವಾರಕ್ಕೊಮ್ಮೆ ಒಂದು ಅದು ಸಂಸ್ಕೃತ ಪಾಠಶಾಲೆ ರೀ. ಒಟ್ಟಿನ ಸರಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವ ಸಲುವಾಗಿ ರೀ. ಸಂಸ್ಕೃತಿ ಬೆಳೆಸಿಲ್ಲ ಅದರಿಂದ ಏನಂತೀವಿ ವೇದಾಂತ ಶ್ರವಣ ಆಗ್ತದೆ. ವೇದಾಂತದಿಂದ ಆತ್ಮಜ್ಞಾನ ಆಗ್ತದೆ. ಆತ್ಮಜ್ಞಾನದ ಸಂಸ್ಕೃತಿ ಬೆಳೀತದೆ ರೀ. ಸಂಸ್ಕೃತಿ ಬೆಳೀತೆ ಅಂದರೆ ನಾಡು ನುಡಿ ಒಂದು ಶ್ರೇಯಸ್ಕರ ಆಗ್ತದೆ. ವೈಜ್ಞಾನಿಕ ಅದು ವೈಜ್ಞಾನಿಕತೆ ಸರ. ಇದನ್ನ ಸಂಸ್ಕೃತ ಅಂತ ತಿಳಿಸೋ ಅದ್ರಾಗ ವೈಜ್ಞಾನಿಕತೆ ಇಲ್ಲ ಅಂತ ತಿಳ್ಕೊಬೇಡ್ರಿ. ವೇದಗಳೆಲ್ಲ ಏನು ಸಾರ್ತಾವ ಅಂತಂದ್ರೆ ವಿಜ್ಞಾನನ ಅದರಲ್ಲಿ ಇನ್ನೇನ್ರಿ ನಮ್ಮದನ್ನು ಅರಸಬೇಕು, ಅದು ಸಂಶೋಧನೆ ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮದೊಂದು ಒಳ್ಳೆಯ ಸೇವೆ ಅಂತ ಪ್ರಾರಂಭ ಮಾಡಿದ್ರಿ. ಯಾಕಂದ್ರೆ ಸರ್ ಅದೇ ಸರ್ ಆ ದಿಶೆಯಲ್ಲಿ ಆಗುವಂಥದ್ದಾಗಲಿ, ಜೊತೆಗೆ ಈ ದಿಶೆಯಲ್ಲಿ ನಿಮ್ಮ ಭಾರತೀಯ ಜಾರಕಿಹೊಳಿ ಅದನ್ನು ಮಾಡುವಂಥ ಕೆಲಸ ಆಗಲಿ. ಅವರಲ್ಲಿ ಕೂಡ ಹೋಬಳಿ ಮಾಡಿದ್ರೆ ಒಂದು PUC ಕಾಲೇಜ್ ಬರಬೇಕು, ಪ್ರತಿಯೊಂದು ಕಡೆ ಬಂದು ಅಲ್ಲಿ ಮಕ್ಕಳಿಗೆಲ್ಲ ಅದರಲ್ಲೂ ಸೈನ್ಸ್ ಸಂಬಂಧ ನಿಮ್ಮ ಮಾತು 100ಕ್ಕೆ ಕರೆಯೋದು ಸರ್. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ ಸರ್. ಮತ್ತು ಅವ್ರು ಮಾಡ್ತಾರೆ ಇವ್ರು ಮಾಡ್ತಾ ನಾವು ಮೊದಲು ಪ್ರಾರಂಭ ಮಾಡೋಣ. ನೀವು ಬೆನ್ನು ಹತ್ತಬೇಕಾಗ್ತದೆ, ಹೇಳಬೇಕಾಗ್ತದೆ, ಆಗುದಿಲ್ಲ. ನಾವು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ. ಮಗು ಹೊತ್ತಾಗಲ್ಲ ತಾಯಿದಂತ ಮರಿ ಕೊಡಿಸ್ತಾರೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕು ಸರ್. ಆ ರೀತಿ ಪ್ರಯತ್ನ ಮಾಡೋಣ್ರಿ. ಕನ್ನಡ ತಾಯಿ ಭುವನೇಶ್ವರಿ ನಮಗೆಲ್ಲ ಹರಸಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ. ಆದ್ಮೇಲೆ ಇಲ್ಲಿವರೆಗೆ ನೀವು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗೇರಿಯಲ್ಲಿ ನಡೆದಂತಹ ವೇದಿಕೆಯಲ್ಲಿ ನಡೆದಂತಹ ಕಾರ್ಯಕ್ರಮದ ಬಗ್ಗೆ ನಮ್ಮ ವಿಶ್ವಚಂದ್ರ ಬೆಳಗೇರಿಯವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಅದರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ನಮಗೆ ಅನಿಸಿದಂಥ ಕೆಲವು ಮಾತುಗಳನ್ನು ಹೇಳಿದ್ವಿ. ವೈಜ್ಞಾನಿಕ ಮಟ್ಟದಲ್ಲಿ ಬೆಳೆಸೋದಕ್ಕಾಗಿ ನೀವೇನು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಅವರು ಕಲೆಗೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಮಾತುಗಳನ್ನು ಮಾತಾಡಿದ್ದಾರೆ. ಅದು ಇರಲಿ, ಅದು ಬೇಕಿಲ್ಲ ಅಂತಲ್ಲ. ಜೊತೆಗೆ ವೈಜ್ಞಾನಿಕತೆ ಬೆಳೆಯುವಂಥದ್ದು ಪ್ರತಿ ಮಗುವೂ ನಾನು ಸೈನ್ಸ್ ಓದ್ತೀನಿ ಅಂದಾಗ ಅವಾಗಲ್ಲಿ ಅವಕಾಶ ಇದ್ದರೆ ಬದುಕು ಒಳ್ಳೆಯದಾಗ್ತದೆ ನಮ್ಮ ಅಭಿಪ್ರಾಯ. ಯಾಕೆ ಇದು ಕಾಂಪಿಟೇಟಿವ್ ಎಕ್ಸಾಮ್ ಇವೆಲ್ಲ ಕಾಂಪಿಟೇಟಿವ್ ಜಗತ್ತಿಲ್ಲ, ಅದರಲ್ಲೂ ಸೈನ್ಸು ಜಗತ್ತು. ಮತ್ತು ಇನ್ನೊಂದು ಮತ್ತು ನಾವು ಗಮನಿಸಬೇಕಾಗಿದೆ, ಇಲ್ಲೇ ಜಗದಲ್ಲೇ ಇವತ್ತು ಧರ್ಮದ ನೆರಗಡೆ ನಾವು ಮಾತಾಡ್ತಾ ಇರ್ತೀವಿ. ಆ ಸಂದರ್ಭದಲ್ಲೇ ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಜನಸಂಖ್ಯೆ ಇರೋದು ಕ್ರಿಶ್ಚಿಯನ್ಸು, ನಂತರ ಮುಸ್ಲಿಮ್ಸು, ಅದ ನಂತರ ಹಿಂದೂ ಧರ್ಮದ ಬಗ್ಗೆ ನಾವು ಇತ್ತು ಅಂತ ಹೇಳ್ತೀವಿ. ಇವತ್ತು ಇಲ್ಲ, ಈಗ ಮೂರನೇ ನಮ್ಮದು ಚಾರವಾಕರು ಅಂದರೆ ವೈಜ್ಞಾನಿಕತೆ ಬೆಳೆದ ಜನ ಕೊಡ್ತಾ ಇದ್ದಾರೆ ವಿಶ್ವದಲ್ಲ. ಆ ರೀತಿ ನಮ್ಮದು ಒಂದು ಅದಕ್ಕೆ ಅಳಿಲು ಸೇವೆ ಆದರೆ ಸೈನ್ಸ್ ಅಂದರೆ ವಿಜ್ಞಾನ, ಸೈಂಟಿಫಿಕ್ ಟೆಂಪರ್ ನಮ್ಮ ಮಕ್ಕಳಿಗೆ ಬೆಳೆದ್ರೆ ಭವಿಷ್ಯ ಅವ್ರಿಗೆ ಒಳ್ಳೆಯದು ನನ್ನ ಅಭಿಪ್ರಾಯ. ಅದಕ್ಕೆ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಮಾಡ್ತೀವಿ ಪ್ರಯತ್ನ ಮಾಡಿದ್ರೆ ಅವರೆಲ್ಲರೂ ನಾಯಕರು ಮಾಡಿ ಅಲ್ಲಿ ಸ್ಥಳೀಯ ನಾಯಕರಿಗೆ ಬೆನ್ನು ಹತ್ತಿ ಕೆಲಸ ಮಾಡಿ ಸ್ವಲ್ಪ ತಾವು ತಮ್ಮ ಗಳಿಸಿದ್ರೆ ಸ್ವಲ್ಪ ಭಾಗ ಹಾಕಿದರೆ ಒಂದು ಒಳ್ಳೆಯ ಶಿಕ್ಷಣ ವ್ಯವಸ್ಥೆ ಬರ್ಬೋದು ಅಂತ. ಇದು ಇವತ್ತಿನ ಬೆಳಗೇರಿ ಕುರಿತ ಚರ್ಚೆ. ನಮಗೆ ನಮ್ಮ ಅದರಲ್ಲೂ ಮುಖ್ಯವಾಗಿ ನಮ್ಮ ಆನಂದ ಕಂದ್ರ ಬಗ್ಗೆ ಒಂದಿಷ್ಟು ಮಾತಾಡಿದ್ದಾರೆ.
ಆ ಆನಂದ ಕಂದರ ಬಗ್ಗೆ ನಾವು ಎಷ್ಟು ಮಾತಾಡಿದ್ರು ಕಡಿಮೆ. ಬಡತನದ ಬದುಕಿನಲ್ಲಿ ಒಳ್ಳೆಯ ನಿಮಿಷ ಬಿಟ್ಟು ಹೋಗಿದ್ದಾರೆ, ಒಳ್ಳೆಯದನ್ನು ಬಿದ್ದಿದ್ದಾರೆ, ಅದೇ ಶಿಕ್ಷಣಕ್ಕೆ ಅವಕಾಶ ಮಾಡಿಕೊಡೋಣ. ಹೀಗಾಗಿ ಇನ್ನಷ್ಟು ಅವ್ರ ಬಗ್ಗೆ ಚರ್ಚೆ ಆಗ್ತಾ ಅದ್ರ ಜೊತೆಗೆ ವೈಜ್ಞಾನಿಕತೆಗೆ ಒಳಗೆ ಬರಲಿ ಅಂತ ಮತ್ತೆ ಹೇಳ್ತಾ ಇದು H16. ನಿಮಗೆ ಇದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗಡೆ ವಂದನೆಗಳು. ಧನ್ಯವಾದ ಸರ್.